ಯಪ್ಪ ಏನ್ ಜೀವ ತಿಂತಾಳ ನಿರ್ಮಲಿ ಹೆಂಗ್ ಬಾಳೆ ಮಾಡ್ತಾಳಂತಿ ನಾನಂತರ ಕರೆನ ಎಷ್ಟು ಗಟ್ಟುಳಕ್ಕಿದಾಳ ನೋಡ್ರಿ ಇಸ್ಕೊಂಡ ಓದ್ಲಡ್ಕೊನಿಗೂ ಹಾ ಹೋಗ್ಲಿ ಬಿಡು ತಲೆ ಕೆಸ್ಕೋಬೇಡ. ಇನ್ನೊಂದು ಸುನಿತಾನ ಗಂಡಗ ಇನ್ನೊಂದು 4 ಕಣೆ ತೂಕದ್ದು ಮಾಡ್ಸ್ಕೊಂಬರೋಣಂತ ಕೈ ಬಿಡು. ಲಕ್ಷ್ಮಿ ಅಕ್ಕ ಏನ್ರ ಊಟ ಮಾಡ್ತೀನಿ ಹಾಕ್ಕೊಡ್ಲೇನ? ಊಟ ಮಾಡೋದು ಹಂಗಿರ್ಲಿ. ಯಾವಾಗ ತಂದಿದ್ದದನ 4 ಕಣೆ ತೂಕದ ಉಂಗ್ರನ? ಯಾವಾಗ ತಂದ್ರಿ? ನನಗೊಂದು ಮಾತು ಹೇಳಿಲ್ಲಲ್ಲ. ನನ್ನ ಮಗ್ಗ ಒಂದು ಬೆಳ್ಳಿ ಉಡ್ದಾರ ತಗೊಂಬ ಅಂತ ಹೇಳಿ ಕಳಿಸಿದ್ನ ನಿನಗೆ, ನೆನಪೈತನ? ಇದುವರೆಗೂ ಬೆಳ್ಳಿ ಉಡ್ದಾರಿಲ್ಲ ಹುಡುಗ, ನೆನಪೈತನ? ಒಂದು ಹಾಲುಗಡಗ ಸಮಯಕ್ಕ ಬೆಳ್ಳಿ ತಗೊಂಬ ಅಂದ್ರೆ ತಂದಿಲ್ಲ ನೀವು. ಅದು ಇದ್ರದ್ದು ತಾಮ್ರದ ಹಿತ್ತಾಳಿದೆ, ಅದನ್ನ ತಂದು ಹಾಕಿರಿ. ಹುಡುಗ ಉಡ್ದಾರನ ದಾರ ಕಟ್ಟಿ ನಾನು ಒಂದು ಬೆಳ್ಳಿ ಉಡ್ದಾರ ಥರ ಯೋಗ್ಯತೆ ಆಗಲಿಲ್ಲ ನಿಮಗೆ? ಅಕ್ಕ ಯಾಕೆ ಹಂಗೆ ಮಾತಾಡಕತ್ತಿ? ನನಗೊಂದು ವಿಷಯ ಗೊತ್ತಾತು. ನನ್ನ ಮ್ಯಾಗ ನಿನಗೆ ಖರೇನ ಕಾಳಜಿ ಇಲ್ಲ. ಎಲ್ಲಾನು ನಿಂದು ಮ್ಯಾಗ ತೋರ್ಕೆ ಪ್ರೀತಿ ನಿಂದು. ಅತ್ತಿ ಹೇಳ್ದಂಗ ಖರೇನ ನನ್ನ ಮಗನ ಮ್ಯಾಗ ನಿನಗೆ ಪ್ರೀತಿ ಇಲ್ಲ, ಹೊಟ್ಟೆ ಕಿಚ್ಚೈತಿ, ಹೊಟ್ಟೆ ಕಿಚ್ಚು. ಅಕ್ಕ ಯಾಕೆ ಹಿಂಗೆ ಮಾತಾಡಕತ್ತಿ? ನನಗೆ ಗೊತ್ತಾಗತ್ತದ್ಲೇ, ನಾನು ಈಗೇನು ಮಾತಾಡತ್ತೀನಲ್ಲ ಇದನ್ನ ನಾನು ಯಾವತ್ತೋ ಮಾತಾಡ್ಬೇಕಾಗಿತ್ತು. ಅಂದ್ರೆ ನನಗೆ ಈ ಪರಿಸ್ಥಿತಿ ನನಗೆ ಬರ್ತಿದ್ದಿಲ್ಲ. ಯಾವಾಗಂದ್ರೆ ನಮ್ಮ ಅತ್ತಿ ನಿನ್ನ ನನ್ನ ಗಂಡಗೆ ಮದುವೆ ಮಾಡ್ತೀನಿ ಅಂತಂದು ನಾಟಕ ಮಾಡಿ ನನ್ನ ಹೊರಗೆ ಹಾಕಿದ್ ನೋಡು, ಅವಾಗ ಮಾತಾಡಿದ್ ನಿಂದಿದ್ರೆ ನನ್ನಂತ ಜಾಣ ಯಾರು ಇರ್ತಿದ್ದಿಲ್ಲ, ನಿನ್ನಂತ ಕಿಮ್ಮತ್ ಬಂದು ನಮ್ಮ ಮನೆಗೆ ಸೇರ್ತಿದ್ದಿಲ್ಲ. ಪದ್ಮ ಏನ್ ಮಾತಾಡ್ತೀನಿ ನೀನು? ಯಾರ ಬಗ್ಗೆ ಏನ್ ಮಾತಾಡಕತ್ತೀನಿ ಅನ್ನೋದರ ಖಬರ್ ಐತೆ ನಿನಗ? ಓಹೋ, ಯಜಮಾನ್ರಿಗೆ ಯಾಣೆ ಹೆಂಡತಿಗೆ ಬೈದ್ರೆ ಬಹಳ ತ್ರಾಸ ಅನ್ಸತ್ತಲ್ಲ. ಅಲ್ಲ ನನಗೇನು ಅನ್ಸತ್ತೆ ಗೊತ್ತನ? ಯಾಣೆ ಹಿಂತ ಇನ್ನೊಂಚೂರು ತೆಳ್ಳಗ ಬೆಳ್ಳಗ ಸಪೂರವಾಗಿ ಬಳ್ಳಗಿದ್ಲಂದಿದ್ರ ಇನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೇನ? ಹಿಂಗತ ಇದ್ದ ಹಂಗೆ ಪ್ರೀತಿ ಮಾಡಕತ್ತಿ. ಯಕ್ಕ ನೀ ಹಿಂಗಂತಿದ್ದ ನಾನು ಯಾವತ್ತೂ ಅನ್ಕೊಂಡಿದ್ದಿಲ್ಲವ. ನಾ ಮಾಡಿದ ಕಾಳಜಿ ಸುಳ್ಳಾಗ್ಲಿಲ್ಲ. ನೀ ತೋರಿಸಿದ ಪ್ರೀತಿ, ನೀನು ಮಾಡಿದ ಕಾಳಜಿ ಎಲ್ಲ ನನಗೆ ಸುಳ್ಳಂತ ಇವತ್ತು ಗೊತ್ತಾದ್ದು. ಇಷ್ಟು ಹೊಟ್ಟಿಗಿಚ್ಚು ನನ್ನ ಮ್ಯಾಗ ಐತಂತ ನನಗೆ ಗೊತ್ತಾಗಲಾರ್ದಂಗ ಹೋತಲ್ಲ ಯಕ್ಕ. ಎಷ್ಟು ನೋವು ಮಾಡಿದೆವ ಯಾವ ಬಚ್ಚಿಗೆ ನೀನು. ಎಷ್ಟು ಈಸ ತುಂಬ್ಕೊಂಡೆ ಯವ್ವ ನನ್ನ ಮ್ಯಾಗ, ನನಗ ಗೊತ್ತಾಗಲಿಲ್ಲಲ್ಲ. ನನಗೆ ಇವತ್ತು ಅರ್ಥ ಆದ್ದು, ಖರೇನ ಇವತ್ತು ಅರ್ಥ ಆದ್ ನನಗ. ಅತ್ತೆ ಹೇಳ್ತಿದ್ಲಲ್ಲ, ಸವತಿ ಯಾವತ್ತಿದ್ರು ಸವತಿ ಅಕ್ಕ ತಂಗಿಯರಾಗಕ್ಕೆ ಸಾಧ್ಯ ಇಲ್ಲ ಅಂತಂದು. ಅದನ್ನ ನೀನು ಕರೆ ಮಾಡ್ದೆವ ಯಕ್ಕ, ಕರೆ ಮಾಡ್ದಿ. ಆತ ನನಗೆ ಅರ್ಥ ಆತ. ನೀನು ಈ ಊರಾಗ ಎಲ್ಲರೂ ನಿನ್ನನ್ನು ಬಹಿಷ್ಕಾರ ಹಾಕಿದ್ರಲ್ಲ, ನಿನ್ನನ್ನೆಲ್ಲ ಹುಡ್ಕೊಳಕ್ ಬೇರೆ ಯಾರು ಇದ್ದಿದ್ದಿಲ್ಲ. ಅದಕ್ಕೆ ನನ್ನನ್ನು ಉಪೇಕ್ಷಿಸ್ಕೊಂಡು ನೀನು ಅದಕ್ಕೆ ನನ್ನ ಜೊತೆಗೆ ಚಂದಾಗಿದ್ದಂಗೆ ನಾಟಕ ಮಾಡಿ ಮನೆ ಹೊಕ್ಕೊಂಡು ಈಗ ಹಿಂಗಂದಲ್ಲ ಯಕ್ಕ, ಹಿಂಗಂದಲ್ಲ ಅನ್ನವ ಅನ್ನು. ನಾ ಏನ್ ಮಾಡಿದ್ರು ನನ್ನ ಕೈಯೇ ಕೆಟ್ಟಾದ್ರಿ, ನನ್ನ ಕೈ ಕೆಟ್ಟಾದ್ದು. ಸಾಕು ನಾಟಕ ಮಾಡಬೇಡ. ನಿನಗೊಬ್ಬಕ್ಕಿಗೆಲ್ಲ ನೋವಾಗಿರೋದು, ನನಗೂ ನೋವಾಗೈತಿ. ಒಂದು ಸಣ್ಣ ಕಳಲಿಗೆ ಬೆಳ್ಳಿ ಗೆಜ್ಜಿ ತಗೊಂಬಂದು ಕೊಡಕ್ಕಾಗಲಿಲ್ಲ ನಿಮಗ ಅಳಿಯಾಗೋಸ್ಕರ. ಹೌದು, ಮತ್ತೆ ನೀನು ಸ್ವಂತ ಮಗಳಲ್ಲ, ನನ್ನ ಮಗ ನಿನಗೆ ಸ್ವಂತ ಮಗನು. ನಾನು ನಿನ್ನ ಮಕ್ಕಳನ್ನ ನನ್ನ ಮಕ್ಕಳು ಅನ್ಕಂಡಲ್ಲ, ನನ್ನ ಮಕ್ಕಳು ಅನ್ಕಂಡಲ್ಲ. ನಿನಗ ಮಗ್ ಒಂದು ಬೆಳ್ಳಿ ಉಡ್ದಾರ ತಂದು ಕೊಡಕ್ಕಾಗಲಿಲ್ಲ, ನಿನಗ ಆಗ್ಲಿಲ್ಲ ನಿನಗ. ಯಾಕ ಈ ಮಾತು ಅನ್ಬೇಡವ, ನೀನು ನಿನ್ನ ಕಾಲಿಗೆ ಬೀಳ್ತೀನಯ್ಯವ. ಆ ಹೊತ್ನ ನಮ್ಮ ಹತ್ರ ರೊಕ್ಕ ಇದ್ದಿದ್ದಿಲ್ಲ ನೀ ಕೇಳಿದಾಗ. ಈಗ ತಂದು ಕೊಡೋಣಂದ್ರೆ ನಮಗೆ ಲಕ್ಷ್ಯ ಬಂದಿಲ್ಲ ಯವ್ವ, ಲಕ್ಷ್ಯ ಬಂದಿಲ್ಲ. ಇಲ್ಲ ಅಂತಿದ್ರೆ ತಂದು ಕೊಡ್ತಿದ್ದಿಲ್ಲನು. ನಾನು ನಿನ್ನ ನನ್ನ ಮಗನ ಅನ್ಕೊಂಡಿನಯ್ಯವ. ನಾನು ಎಂದ್ರೆ ನೀನು ಭೇದ ಭಾವ ಮಾಡಿ ಅಂತಂದಿ ನನ್ನ ಯಾಕ. ಯಾಕೆ ಇವಾಗ ಹಿಂಗೆ ಮಾತಾಡಕತ್ತೀಯವ್ವ? ಇಷ್ಟು ದಿನ ಅವರೆಲ್ಲ ಒಂಥರ ಹೊಟ್ಟೆ ಉರಿಸಿದ್ರು, ನೀವೊಂಥರ ಹೊಟ್ಟೆ ಉರಿಸ್ತೀಯಲ್ಲೇ ಯವ್ವ. ನಾನು ಯಾರನ್ನ ನಮ್ಮವ್ರು ಅನ್ಕೊಂಡಿದ್ದೆ, ಅವರ ನನ್ನ ಬೆನ್ನಿ ಚೂರಿ ಹಾಕಕತ್ರಲ್ಲೋ ಯವ್ವ. ನಾನು ಏನು ಮಾಡಲಿ? ಎಲ್ಲ ಗೊತ್ತೈತಿ. ನೀ ಎಷ್ಟು ಹತ್ತು ಕರೆದ್ರು ನನ್ನ ಗಂಡನ ಮಳೆ ಮಾಡ್ಬೋದು, ನನ್ನನ್ನು ಮಳೆ ಮಾಡೋಕ್ಕಾಗಲ್ಲ ಲಕ್ಷ್ಮಿ. ನೀನು ನನಗೆ ಹಿಂಗೆ ಮೋಸ ಮಾಡಿದ್ದಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಹೆಂಗೆ ತಂದಿ ನನಗೆ ಸುದ್ದಿ ಸಮಯಕ್ಕೆ ಹೇಳಿಲ್ಲ ನೀನು ಉಂಗ್ರದ್ದು. ನೀನು ಹೆಂಗೆ ತಂದಿ ಹೇಳು ಉಂಗ್ರನ? ಹೆಂಗೆ ತಂದಿಟ್ಕೊಂಡು ಯಾಗಂತಂದು ಈಗ ನೋಡಿದ್ರ ವಾಪಸ್ ನನ್ನನ್ನು ಕೆಟ್ಟಕ್ಕಿ ಮಾಡಿ ಅಳೋದು ಕರೆಯೋದು ಮಾಡ್ತೇನೆ. ನೀ ಜೋರ್ದು ನಿಮ್ಮ ಮನೆ ಹೌದವಾ? ನೀನು ಬಾಯಿ ಸದ್ದಕ್ಕಿ ನೀನು ಮಾತಾಡೋದಿಲ್ಲ. ಊರನ್ನೆಲ್ಲ ನಿನ್ನ ನಂಬ್ತಾರೆ, ನನ್ನನ್ನು ನಂಬೋದಿಲ್ಲ. ಎಲ್ಲರೂ ಇದ್ದು ನಾನು ನನ್ನ ಮಗ ಅನಾಥರಾದ್ವಿ, ನಾವು ಅನಾಥರಾದ್ವಿ. ತವ್ರ ಮನೆಯವ್ರು ಅನ್ನೋರು ಯಾರು ಬರಲಿಲ್ಲ. ಹುಡುಗ ಒಂದು ಮಾನಕಾಯಿ ಪಂಡ್ರಿಗಿಜ್ಜಿ ಏನೂ ಇಲ್ಲ, ಎಂಥದ್ದು ಇಲ್ಲ, ಒಂದು ಬೆಳ್ಳಿ ಉಡ್ತಾರನೂ ಇಲ್ಲ ಯವ್ವ ನನ್ನ ಮಗ್ಗ. ನಾನು ನಮ್ಮರ ಅನ್ಕೊಂಡೆ, ತವ್ರ ಮನೇನೂ ನೀನ, ಗಂಡನ ಮನೇನೂ ನೀನ ಅನ್ಕೊಂಡೆ. ನನಗಾಗಬೇಕಾದಲ್ಲೇ ಲಕ್ಷ್ಮಿ, ನನಗಾಗಬೇಕಾದ.
ನೋಡ್ಕೊಳವ ನಿನ್ನ ಮಕ್ಕಳನ್ನ ನೋಡ್ಕೊ. ಇನ್ನೆಷ್ಟು ದಿನ ನಾನು ನನ್ನ ಮಗನ ಕಂಕಳದ ಇಟ್ಕೊಂಡು ದುಡ್ದು ನಾನ ಮಾಡಿಸ್ತೀನಿ. ನೀನಂತ್ರ ಬಿಡು, ಅಪ್ಪಾಗ ಎಂದು ಏನು ಮಾಡಲಿಲ್ಲ, ಇನ್ನೂ ಮಾಡ್ಬೇಡ. ನಿನಗೆ ಅವರು ಅಷ್ಟೇ ಹುಟ್ಟಾರ, 3 ಮಂದಿ ಮಕ್ಕಳು. ನನ್ನ ಮಗ ನಿನಗೆ ಹುಟ್ಟಿಲ್ಲ ಆತ. ಶರಣ್ರಿ ಎಲ್ರಿಗೂ ನಂದೊಂದು ಕಳಕಳಿಯ ಮನವಿ ಐತಿ. ದಯವಿಟ್ಟು ಇದು ಮನವಿ ಅಂತಲೇ ಅಂದ್ಕೊಳ್ರಿ. ದಯವಿಟ್ಟು ಯಾರು ಕಮೆಂಟ್ ಮಾಡಬೇಡ್ರಿ. ಯಾಕೆ ನೀವು ಲಕ್ಷ್ಮೀನ ಮತ್ತು ಪದ್ಮಾಗ ಜಗಳ ಮಾಡಕ್ಕೆ ಹಚ್ಚಿರಿ, ನಿಮ್ಗೆ ನೋಡೋಕ್ಕಾಗಲ್ಲ, ನಾವು ಅನ್ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ದಯವಿಟ್ಟು ಯಾರು ಹೇಳಬೇಡ್ರಿ ಪ್ಲೀಸ್. ಈ ಕತೆ ನಾವು ಮಾಡಲೇಬೇಕು. ಯಾಕಂದ್ರೆ ಒಂದೇ ಥರ ಇರೋಂಗಿಲ್ಲ, ಕಾಲ ಚೇಂಜ್ ಆಗ್ತಿರತ್ತೆ. ಇವ್ರ ಮಧ್ಯೆ ಇಬ್ಬರ ಮಧ್ಯೆನೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡೈತಿ. ಅದು ಸರಿ ಹೋದ್ಮ್ಯಾಗ ನಾನು ಕತೆನೂ ರಿವೀಲ್ ಮಾಡಕತ್ತೀನಿ. ಅವರಿಬ್ಬರು ಖಂಡಿತವಾಗ್ಲೂ ಒಂದಾಗ್ತಾರೆ. ಪ್ಲೀಸ್ ಕತೆ ನಂಗೆ ಮಾಡಕ್ಕೆ ಬಿಡ್ರಿ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳಕತ್ತೀನಿ. ಕೈ ಮುಗಿಯೋದು ಕಾಣಿಸಲ್ಲ, ಬಟ್ ನಿಜವಾಗ್ಲೂ ಹೇಳಕತ್ತೀನಿ. ಪ್ಲೀಸ್ ನಂಗೆ ಕತೆ ಮಾಡಕ್ಕೆ ಕೊಡ್ರಿ. ಕತೆ ಚೆನ್ನಾಗೈತಿ. ಮುಂದೆ ಅವರಿಬ್ಬರು ಒಂದಾಗದ ನೋಡೋದ ನೀವು ಚಂದ. ಹೆಂಗೆ ಒಂದಾಕಾರ, ಯಾರು ಒಂದು ಮಾಡ್ತಾರ ವಾಪಸ್ ಮತ್ತು ಅಕ್ಕ ತಂಗಿ ಅನ್ನೋದನ್ನ ನೋಡ್ರಿ. ಪ್ಲೀಸ್ ಯಾರೂ ಕಮೆಂಟ್ ಹಾಕ್ಬೇಡ್ರಿ, ನಾವು ಅನ್ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತೇಳಿ. ದಯವಿಟ್ಟು ರೀ, ನೀವು ಆ ಥರ ಹಾಕಿದಾಗ ನಂಗೆ ನಿಜವಾಗ್ಲೂ ಸೂಜಿ ತೊಗೊಂಡು ಚುಸ್ತಂಗೆ ಆಗುತ್ತೆ. ಅದಾಗ ನೀವು ನಂಬ್ತಿರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಯಾಕಪ್ಪ ಇವ್ರು ಹಿಂಗೆ ಮಾಡ್ತಾರೆ ಅಂತ ಅನ್ಸುತ್ತೆ ನಂಗೆ ಅದು. ಪ್ಲೀಸ್ ಹಂಗೆ ಹೇಳ್ಬೇಡ್ರಿ. ಕತೆ ನೋಡ್ರಿ, ಮುಂದೆ ಒಂದಾಗೆ ಆಗ್ತಾರೆ, ಖಂಡಿತವಾಗ್ಲೂ ಒಂದಾಗ್ತಾರೆ. ಆದಷ್ಟು ಬೇಗ ನಿಮಗೋಸ್ಕರ ಆದಷ್ಟು ಬೇಗ ಒಂದು ಮಾಡ್ತೀನಿ. ಬಟ್ ಅದು ಹೆಂಗೆ ಏನು ಅನ್ನೋ ನೋಡೋ ಮಜಾ ಅಂತೂ ನಿಮ್ಗೆ ಖಂಡಿತವಾಗ್ಲೂ ನಾನು ಕೊಡ್ತೀನಿ. ದಯವಿಟ್ಟು ಕತೆ ಮಾಡಕ್ಕೆ ನಂಗೆ ಕೊಡ್ರಿ ಪ್ಲೀಸ್. ಯಾಕ ನಿಮ್ಮ ಕಾಲಿಗೆ ಬೀಳ್ತೀನಿ. ಏನಾತಂತ ಹೇಳ್ತೀನಿ ಕೇಳು. ನಾವು ಹೆಸರು ಮಾರಕ್ಕೆ ಹೋಗಿದ್ದಂತ್ರ ಕರೆನ ಪ್ಯಾಟಿಗೆ ಹೋದಾಗ ನಾನು ಹಾಗೆ ಮಾತಾಡೋ ಮುಂದಾಗ ನಮ್ಮ ಸುನಿತಾರ ಊರವ್ರು ಬಂದರು. ಹಿಂಗೆ ಸೀರೆ ಮಾಡಿರೇನಂದ್ರು. ಇಲ್ಲಂದ್ರು. ಅದಕ್ಕೆ ಇವ್ರು ಏನಂದ್ರೆ ಅಲ್ಲೇ ಬಂಗಾರದ ಅಂಗಡಿ ಮಗ್ಲ ಅಲ್ಲದು ಇರೋದು, ಕಾಳು ಕಡಿ ಅಂಗಡಿ. ಅದಕ್ಕೆ ಮತ್ತು ಈ ಸರಿ ಏನರ ಕೊಡುನು, ಮದುವೆಗೂ ಏನೋ ಕೊಟ್ಟಿಲ್ಲ, ಚಲೋ ಅದನ್ನ ಅಳಿಯ ಅಂತಂದು ಹಂಗೆ ಮಾಡಬಾರ್ದು, ಕೊಡುನು ಅಂತಂದು ಇವ್ರು ಅಂದ್ರವ. ಅದಕ್ಕೆ ನಾನು 4 ತುಕ್ಕದ ತೊಗೊಳನ್ರಿ ಉಂಗ್ರನಂತ ತೊಗೊಂಬಂದ್ವಿ. ನಿನ್ನೆ ತೊಗೊಂಬಂದಿವ ಇವತ್ತು ಹೇಳ್ಬೇಕಂದ್ರೆ ಹುಡುಗಳಕತ್ತಿತ್ತು. ನೀನೇ ನೋಡಿ ಹೆಂಗೆ ರಗಳೆ ಆತನ್ನೋದು. ನೀನು ಬರತ್ಲಿಗೆನ ಕೂಸ್ ಕರ್ಕೊಂಡು ಮಕ್ಕೊಂಡ ಬಿಟ್ಟಿದ್ದೆ ಅಂತ ನಾನು ನಿನಗೆ ಹೇಳಿಲ್ಲ ನಿನಗೆ ಹೇಳಬಾರ್ದು ಅನ್ನೋದು ಇದ್ದಿದ್ದಿಲ್ಲ. ಹೆಂಗೆ ಸರ ಮಾತಾಡಿದೆ ಮನ್ಸಿಗೆ ನೋವಾಗುತ್ತೆ ಅನ್ನೋದು ನೋಡಿಲ್ಲಲ್ಲ ನೀನು ಹೇಳ್ಬೇಕಂದಿದ್ರ ಹೆಂಗಾರ ನನಗೆ ಹೇಳ್ತಿದ್ದಿ ವಿಷಯನ ಮುಟ್ಟಿಸ್ತಿದ್ದಿ. ನಿನಗೆ ಹೇಳಬಾರ್ದನ್ನ ಉದ್ದೇಶ ಇದ್ದಿದ್ದಕ್ಕೆ ನನಗೆ ಹೇಳಿಲ್ಲಲೇ ಲಕ್ಷ್ಮಿ. ನನಗೆ ನೀ ನಾಟಕ ಮಾಡಿ ಕಣ್ಣೀರು ಹಾಕಿದ್ರೆ ಕರಗಕ್ಕ ನಾನು ನಿನಗೆ ಗಂಡಲ್ಲ. ಏನು ಮೊದ್ಲಾದ್ರ ಸಂತಿಗೆ ಹೋಗಿ ಒಂದು ಕುರ್ಚಿಗೆ ಕುಡ್ಗೋಲ್ ತಂದ್ರೂ ಎಕ್ಕ ಇಂಥ ತಂದಿನಿ ಅಂತಿದ್ದಿ. ಹೇಳ್ತಿದ್ದು ನೀನು ಬಂಗಾರ ತಂದಿದ್ದ ವಿಷಯ ನೀನು ಹೇಳಿಲ್ಲ ಅಂದ್ರೆ ಮತ್ತೆ ನೀನು ತಿಳ್ಕ. ನನ್ನ ಮಗ್ಗ ಒಂದು ಉಡ್ದಾರ ಗತಿ ಇಲ್ಲಾರ್ದಂಗೆ ಮಾಡಿದ್ರಲ್ಲ ನೀವಿಬ್ಬರು ಸೇರಿ. ಆತು ಆಗಲಿ ಈಗ ಮತ್ತೆ ನೀವು ತೊಗೊಂಡು ಮಾತಾಡಕತ್ತೀರಿ. ಏನು ಸೀರೆ ಮಾಡೋದ್ರ ಬಗ್ಗೆ ಮಾತಾಡ್ತೀರಿ, ಅವ್ನು ಉಂಗ್ರ ತರೋದ್ರ ಬಗ್ಗೆ ಮಾತಾಡ್ತೀರಿ. ಏಟ್ರ ಕಾಳಜಿ ಇತ್ತು ನಿಮ್ಗೆ. ನಾಮಕರಣನ ಹೆಂಗೆ ಮಾಡಿದ್ರಿ? ಹುಡುಗನ ಹೆಸರು ಹೆಂಗಿಟ್ರಿ ನೀವು? ಹೆಂಗಿಟ್ರಿ? ಒಂದು ಊರಾಗ ಒಬ್ರನ್ನ ಕರೀಲಿಲ್ಲ, ಒಂದು ಹೊತ್ತು ಊಟ ಹಾಕಲಿಲ್ಲ. ಇರಲಿ, ನನ್ನ ಸೀರೆ ಹೆಂಗೆ ಮಾಡಿದ್ರವ ನೀವು? ಹೆಂಗೆ ಮಾಡಿದ್ರಿ? ಈಗ ಮಗಳ ಸೀರೆನಾದ್ರೆ ಎಷ್ಟು ಭರ್ಜರಿ ಮಾಡ್ಬೇಕಂತೀರಿ. ಮಾಡ ನೀನಂತರೂ ಗಂಡ ಅನಿಸ್ಕೊಂಡವ್ದು. ಎಲ್ಲಿ ನೀನು ದಂಡ ಪಿಂಡ ನೀನು. ಪದ್ಮ, ಹಿಂದೆ ಮುಂದೆ ಯೋಚನೆ ಮಾಡ್ಲಾರ್ದ ಹಂಗೆ ಮಾತಾಡ್ಬೇಡ. ಎಲ್ಲ ಕಣ್ಣಿಗೆ ಕಾಣಕತ್ತೈತಿ. ಯೋಚನೆ ಮಾಡ್ಲಾರ್ದ ಮಾತಾಡಬಾರ್ದಂತ. ನಿಮ್ಮಂತಾರ ಊರನರಿಗೆಲ್ಲರಿಗೂ ಒಳ್ಳೆಯರ ನೀವು. ಏನು ಮಾಡೋಕ್ಕಾಗಲ್ಲ ನೋಡವ. ಇನ್ನು ದಯಮಾಡಿ ಲಕ್ಷ್ಮಿ, ನಿನ್ನ ಡೇಟ್ ಐತೆ ಅಟ್ ನೋಡ್ಕೊ. ನನಗಾಗಲಿ ನನ್ನ ಮಗ್ಗಾಗಲಿ ಯಾರು ಬಂದಾಗ ಹೋದಾಗ ಅಥವಾ ಎಂಥದಲ್ಲಿ ನಿಂತಾನಲ್ಲಿ ನಮ್ಮ ಬಸವಣ್ಣನ ಅಪ್ಪಿದ್ದಾಗ ನೀನು ನಾಟಕ ಮಾಡಿ ಎಕ್ಕ ಅದು ಮಾಡ್ಲೇನೋ ಇದು ಮಾಡ್ಲೇನೋ ಇದು ತಿಂತೀಯೇನಂತಂದು ಬರಬೇಡ. ಏನು ನಾ ಮಾಡ್ಕೊಂಡು ತಿಂತೀನಿ. ನೀನು ನಿನ್ನ ಮಕ್ಕಳು ನೀವು ನೋಡ್ಕೊರಿ. ಏನು ಆಮೇಲೆ ನಾನು ವಾಪಸ್ ಆ ಮನೆನ ನೀವು ಯಾವುದೇ ಕಾರಣಕ್ಕೂ ಕಟ್ಸಂಗಿಲ್ಲ. ಆ ಮನೆಗೆ ನೀವು ಇರಂಗಿಲ್ಲ. ಅದು ನನ್ನ ಮನೆ. ನೀವು ಬೇಕಾದ್ರೆ ಎಲ್ಲರೂ ಬೇರೆ ಕಡೆ ಜಾಗ ತಗೊಳ್ರಿ, ಏನಾರ ಮಾಡಿರಿ. ಆ ಜಾಗ ನಂದು. ನಾನು ನನ್ನ ಮಗ ಬರಿತೀನಿ ಅದನ್ನು. ಅದ್ರಾಗ ನಿಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ನಾಳೆ ನೀವೆಲ್ಲರೂ ಸೇರಿ ನನ್ನ ಮಗನ ಹೊರಗೆ ಹಾಕಿ ನನ್ನ ಬಾಯಿಗೆ ಮಣ್ಣು ಹಾಕ್ತೀರಿ ನೀವು. ನಂಗೆ ಗೊತ್ತಾಯ್ತು ನನಗೆ. ಎಕ್ಕ ದಯವಿಟ್ಟು ಇನ್ನೇನು ಮಾತಾಡ್ಬೇಡವ. ಮನಸ್ಸು ಹೊಡೆದಕ್ಕವು. ಹಾಂ ನೋಡು ಹೆಂಗೆ ಹುಡುಕಿ ನೋಡು. ಯಾಕಂದ್ರೆ ನೀ ಮಾಡಿದ್ದನ್ನೆಲ್ಲ ಎತ್ತೆತ್ತಿ ಹೇಳಕತ್ತೀನಲ್ಲ, ಅದಕ್ಕೆ ನಿನಗೆ ತಡ್ಕೊಳಕ್ಕಾಗೋಲ್ಲ ನಿಂತು. ಹೌದಿಲ್ಲ ಯಾಕ? ನಿನ್ನ ಕೈ ಮುಗಿಲ್ಲ ನೋಡು. ಮೊದಲು ಇಂಥ ಸಂದರ್ಭದಾಗ ಮೊದಲು ಇಲ್ಲಿಂದ ಎದ್ದು ಹೋಗ್ಬೇಕಂತ ದೊಡ್ಡರು ಹೇಳ್ತಾರೆ. ಅದಕ್ಕೆ ಹೊಂಟಿ ನಾನು. ಇಲ್ಲಾಂದ್ರೆ ನೀ ಮಾತಾಡಂತಂದು ಜಗಳ ದೊಡ್ಡ ಹೋಕ್ಕವು ಬೇಡ. ನನಗೆ ನೀನು ಮುಖ್ಯ, ಜಗಳಲ್ಲ. ಅದಕ್ಕೆ ಎದ್ದು ಹೊಂಟೀನಿ.
ಇಂಥವು ಮಳ್ಳು ಮಾಡೋ ಮಾತಾಡಿ ನನ್ನನ್ನು ಬುಟ್ಟಿ ಹಾಕ್ಕೊಂಡು ನೀನು ಇದ್ರೆ ನಿನ್ನಂತ ಇರ್ಬೇಕಲೇ ಲಕ್ಷ್ಮಿ ಇರ್ಬೇಕು. ಯವ್ವ ಅದು ಹೆಂಗೆ ಮಳ್ಳು ಮಾಡಿ ಮಾತಾಡ್ತೀವೋ ನಮ್ಮವ್ವ. ಬೇರೆ ಯಾರಿಗಾರ ಬರುತ್ತಾ ನಿನಗ ಬರುತ್ತಾ ಅದು ಬಾ 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 ಮಾತಾಡ ದೇವ್ರು ಒಳ್ಳೇದು ಮಾಡ್ತಾನಲ್ಲ ನಿನಗೂ ನಿನ್ನ ಮಕ್ಕಳಿಗೂ. ಹೆಂಗನ್ಬಿಟ್ಲು ನೋಡ್ರಿ ಅಕ್ಕ, ಹೆಂಗನ್ಬಿಟ್ಲಲ್ರಿ ಅಕ್ಕ. ನೋಡ್ರಿ ನಕ್ಕರಿ ಹಂಗೆ ಮಾಡಿನನ್ರಿ, ಎಂದ್ರೆ ಭೇದ ಭಾವ ಮಾಡಿನನ್ರಿ. ನನ್ನ ಮಕ್ಕಳು ಆಕಿ ಮಕ್ಕಳದ್ರಾಗ ನಾನು ಭೇದ ಭಾವ ಮಾಡಿನನ್ರಿ. ಹಿಂಗೆ ಸರ ಅಂದ್ಬಿಟ್ಲಲ್ಲ. ಆಕಿಗೆ ಏನಾಗೈತಿ, ಯಾಕೆ ಹಿಂಗೆ ಆಡಕತ್ತಾಳ ನನಗಂಕರ ಖರೇನ ತಿಳಿವಲ್ದ. ನಾಳೆ ಹೋಗಿ ಒಂದಿಟ್ಟು ಸ್ವಾಮರ್ನಾರ ಕೇಳಿ ಬರ್ತೀನಿ. ಖರೇನ ಬಾಣ್ತಿ ಸನ್ನಿ ಆಗೈತಿ ಏನ ನೋಡೋಣಂತ. ಇನ್ನು ಯಾವ ಥರ ಗಾಳಿ ಗಿಳಿ ಬಡ್ಕೊಂಡೈತೆ ಏನ ನನಗೂ ತಿಳಿವಲ್ಲ. ಯಾಕೆ ಹಿಂಗೆ ಮಾಡಕತ್ತಾಳೋ ಏನೋ, ಏನು ಸಿಗುತ್ತೋ ಆಕಿಗೆ. ಆತು ಅಡಬೇಡ ಹೋಗು, ಏನರ ಮಾಡು ಅಡಿಗೆ ಪಡಿಗೆ. ಆಕಿ ತಾನು ಮಾಡ್ಕೊಳಕ್ಕೆ ಹೋಗ್ಕಳ, ಆಕಿ ಸಿಟ್ಟು ಮಾಡ್ತಾ ನೀನು ಮಾಡ್ಕೊಬೇಡ. ಒಂದಿಷ್ಟು ಚಂದ ತಿಳಿಸಿ ಹೇಳು ತಿಳ್ಕೊಂತ. ಏನಪ್ಪ ಏನ ಯಾವಾಗೂ ಹಿಂಗೆ ಮಾತಾಡಿದ್ದಿಲ್ಲ. ಯಾಕೆ ಹಿಂಗೆ ಮಾತಾಡಕತ್ತಾಳ ಏನೋ ನನಗೆ ಕರೆದ ತಿಳಿವಲ್ದವ. ಯವ್ವ ನನಗೆ ಕರೆದ ತಿಳಿವಲ್ದು.